ನೇಪಾಳ ಪ್ರವಾಹದಲ್ಲಿ ಸಿಲುಕಿದಂತಹ 15 ಕನ್ನಡಿಗರು ಹಾವೇರಿಯ ರಟ್ಟಿಹಳ್ಳಿ ಪಟ್ಟಣದ 6 ಕುಟುಂಬ ಈಗ ಸುರಕ್ಷಿತವಾಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ನೇಪಾಳ ಪ್ರವಾಸಕ್ಕೆ ಹೋಗಿದ್ದಂತಹ 15 ಕನ್ನಡಿಗರ ರಕ್ಷಣೆಯಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಟ್ಟಿಹಳ್ಳಿ ಪಟ್ಟಣದ 12 ಜನ ಹಾಗೆ ಬೆಂಗಳೂರಿನ 3 ಜನರನ್ನ ರಕ್ಷಿಸಲಾಗಿದೆ. ನಿನ್ನೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಬಹಳಷ್ಟು ಜನ ಕಣ್ಮರೆಯಾಗಿದ್ರು. ನಿನ್ನೆ 20 ಜನ ಸಾವನ್ನಪ್ಪಿದ್ರು. ಆದರೆ ಇದರಲ್ಲಿ ಈಗ ಪ್ರವಾಹದಲ್ಲಿ 15 ಜನ ಕನ್ನಡಿಗರು ಸಿಲುಕಿರುವುದು ಕೂಡ ಮಾಹಿತಿ ಗೊತ್ತಾಗಿತ್ತು. ಇದು ಹಾವೇರಿಯ ರಟ್ಟಿಹಳ್ಳಿ ಪಟ್ಟಣದ 6 ಕುಟುಂಬವನ್ನ ಈಗ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ನೇಪಾಳ ಪ್ರವಾಸಕ್ಕೆ ಹೊರಟಿದ್ರು 15 ಕನ್ನಡಿಗರು, ಅವರನ್ನ ರಕ್ಷಣೆ ಮಾಡಲಾಗಿದೆ. ರಟ್ಟಿಹಳ್ಳಿ ಪಟ್ಟಣದ 12 ಜನ ಹಾಗೆ ಬೆಂಗಳೂರಿನ 3 ರಕ್ಷಿಸಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ, ರಟ್ಟಿಹಳ್ಳಿಯ 6 ಕುಟುಂಬಗಳ ಸದಸ್ಯರು, ವ್ಯಾಪಾರಸ್ಥರು ಹಾಗೆ ಗುತ್ತಿಗೆದಾರರು ಸೇರಿ ಅಷ್ಟೂ ಜನರನ್ನು ಕೂಡ ಕಳೆದ 3 ದಿನಗಳ ಹಿಂದೆ ಶಿವಮೊಗ್ಗದ ಟ್ರಾವೆಲ್ಸ್ ಕಂಪನಿಯೊಂದರ ಮುಖಾಂತರ ನೇಪಾಳಕ್ಕೆ ಅವರು ತೆರಳಿರ್ತಾರೆ. ಸೊ ಶಿವನ್ಗೌಡ ಹಾಗೆ ವಿನಾಯಕ್ ಹಾಗೆ ಅವರ ನೇತೃತ್ವದಲ್ಲಿ ಈ ತಂಡ ನೇಪಾಳ ಪ್ರವಾಸವನ್ನ ಕೈಗೊಂಡಿತ್ತು. ಪ್ರಸ್ತುತ ಈ ಕುಟುಂಬಗಳು ನೇಪಾಳದ ಪೋಖರಾದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಕೆಲವೇ ಹೊತ್ತಿನಲ್ಲಿ ಸೋನಾಲಿ ಪ್ರದೇಶ ತಲುಪುವಂತಹ ನಿರೀಕ್ಷೆ ಕೂಡ ಇದೆ. ಸೊ ಈ 15 ಜನರನ್ನು ಕೂಡ ಈಗ ಅಲ್ಲಿನ ರಕ್ಷಣೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಘಟನೆ ನಡೆದಿಲ್ಲ, ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಆದರೆ ನೇಪಾಳದ ಸದ್ಯದ ಪರಿಸ್ಥಿತಿ ಹೇಳತೀರದಾಗಿದೆ. ರಸ್ತೆಗಳು ಎಲ್ಲಿದೆ, ಮನೆಗಳೆಲ್ಲಿದೆ, ಇಲ್ಲೊಂದು ಮರ ಇತ್ತ, ಇದು ನೇಪಾಳ ಅನ್ನುವಂಥ ಊರು ಕೂಡ ಗೊತ್ತಾಗದ ರೀತಿ, ಆ ಕುರುಹು ಸಿಗದ ರೀತಿ ಅಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಫ್ಯಾಮಿಲಿಯವರಿಗೆ ಬಂದಿದ್ವಿ. ನಿನ್ನೆ ದಿವಸ ಸೋನಾಲಿ ಒಳಗೆ ಹಾಲ್ಟ್ ಆಗಿ ಪೋಖರಾದಿಂದ ಹಾಲ್ಟ್ ಆಗಿದ್ವಿ. ಪೋಖರಾದಿಂದ ಎಷ್ಟು ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ಕೊಂಡು ಹೋಗೋಂಥ ಸ್ಥಳದಲ್ಲಿ ಬರೀ 50 ಕಿಲೋಮೀಟರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖರಾ ಬಂದು ಹಾಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತೆ 3ನೇ ದಿವಸ ನಾವೆಲ್ಲರೂ ಸೇಫಾಗಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ, ನಾವೆಲ್ಲ ಸೇಫ್ ಆಗಿದ್ದೇವೆ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.